ನೋಡಿ, ಇನ್ ಕೇಸ್ ಸರ್ಕಾರ ರೈತರ ಹೋರಾಟಕ್ಕೆ ಮಣಿದು 3,500 ರೂಪಾಯಿ ಬೆಂಬಲ ಬೆಲೆ ಕೊಟ್ರು ಅಂತ ಇಟ್ಕೊಳ್ಳಿ. 3,500 ಕೊಟ್ಟರು ಕೂಡ ಸರ್ಕಾರಕ್ಕೆ ಒಂದು ಪೈಸನೂ ಕೂಡ ಲಾಸ್ ಇಲ್ಲ. ಮೈ ಮೇಲೆ ಬರೋದು ಅಂತಾರಲ್ಲ, ಆ ತರ ಮೈ ಮೇಲೆ ಬರಲ್ಲ, ಕೈ ಸುಟ್ಕೊಳ್ಳಲ್ಲ. ಕಬ್ಬು ಕಾರ್ಖಾನೆ ಮಾಲೀಕರು ಹೆಂಗೆಲ್ಲ ದುಡ್ಡು ಮಾಡ್ತಾರೆ ಅಂತ ಹೇಳ್ತಾ ಹೋಗ್ತೀವಿ ನೋಡಿ. ರೈತರು ಇಲ್ಲಿ ಕಣ್ಣೀರು ಹಾಕ್ತಿದ್ದಾರೆ ರೋಡಲ್ಲಿ ಕುತ್ಕೊಂಡು, ಆದ್ರೆ ಆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೆಂಗ್ ದುಡ್ಡು ಮಾಡ್ತಾರೆ ಗೊತ್ತಾ? 1 ಟನ್ ಕಬ್ಬಿಗೆ 3,500 ರೂಪಾಯಿ ಕೊಟ್ಟರು ಕೂಡ ಕಾರ್ಖಾನೆ ಮಾಲೀಕರಿಗೆ ನಷ್ಟ ಅಂತೂ ಖಂಡಿತ ಆಗಲ್ಲ. ಬೆಳಗಾವಿ ಒಂದೇ ಜಿಲ್ಲೆಯಲ್ಲಿ, ಈ ಬೆಳಗಾವಿಯ ಒಂದೇ ಜಿಲ್ಲೆಯಲ್ಲಿ ಬರೋಬ್ಬರಿ 28 ಶುಗರ್ ಫ್ಯಾಕ್ಟರೀಸ್ ಇದೆ. 28. ಕಲಬುರಗಿ, ಬಾಗಲಕೋಟೆ, ವಿಜಯಪುರ, ಬಳ್ಳಾರಿ, ಇಲ್ಲಿ ಎಲ್ಲಾ ಕಡೆನೂ ಕೂಡ ಕಾರ್ಖಾನೆಗಳಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 28 ಇದೆ. ಅದನ್ನ ಸೇರಿದಂತೆ ಈ ಎಲ್ಲಾ ಜಿಲ್ಲೆಗಳು ಅಂದ್ರೆ ಕಲಬುರಗಿ, ಬಾಗಲಕೋಟೆ, ವಿಜಯಪುರ, ಬಳ್ಳಾರಿ, ಇಲ್ಲೂ ಕೂಡ ಸಕ್ಕರೆ ಕಾರ್ಖಾನೆಗಳಿದೆ. ಕಬ್ಬಿನ ಕಾರ್ಖಾನೆ ಮಾಲೀಕರು ಸಿಕ್ಕಾಪಟ್ಟೆ ಲಾಭ ಮಾಡ್ತಾರೆ. ಕಬ್ಬಿನಲ್ಲಿ ಸಿಕ್ಕಾಪಟ್ಟೆ ಲಾಭ ಇದೆ. ಕಬ್ಬು ಎಷ್ಟು ಉದ್ದ ಬೆಳೆಯುತ್ತೋ ಅಷ್ಟು ಉದ್ದ ಲಾಭ ಅವ್ರಿಗೆ. ಹೇಗೆ ಲಾಭ ಮಾಡ್ತಾರೆ, ಎಷ್ಟು ಲಾಭ ಮಾಡ್ತಾರೆ, ಇದನ್ನ ಹೇಳ್ತೀವಿ ನೋಡಿ. ಕಾರ್ಖಾನೆಗಳು ಸಕ್ಕರೆಗಿಂತ ಬೇರೆ ಉತ್ಪನ್ನಗಳಿಂದಲೇ ಹೆಚ್ಚು ಗಳಿಸುತ್ತೆ. ನೀವು 1 ಟನ್ ಕಬ್ಬನ್ನ ಒಂದು ಫ್ಯಾಕ್ಟರಿಗೆ ಹೊಡೆದ್ರಿ ಅಂತಂದ್ರೆ ಔಟ್ಪುಟ್ ಕೇವಲ ಶುಗರ್ ಮಾತ್ರ ಅಲ್ಲ. ನಾನು ಹೇಳಿದ್ನಲ್ಲ, ಕಬ್ಬು ಎಷ್ಟು ಉದ್ದ ಇರುತ್ತೋ ಅಷ್ಟು ಲಾಭ ಅವ್ರು ತಗೋತಾರೆ ಅಂತ. 1 ಟನ್ ಕಬ್ಬಿನಿಂದ 120 ರಿಂದ 150 ಕೆಜಿಯಷ್ಟು ಸಕ್ಕರೆಯನ್ನ ಮಾಡ್ತಾರೆ ಇವರು. 1 ಕೆಜಿ ಸಕ್ಕರೆಗೆ 35 ರೂಪಾಯಿ ಅನ್ಕೊಳ್ಳಿ. 1 ಕೆಜಿ 35 ರೂಪಾಯಿ. ಅದರಿಂದ ಸಿಗುವಂತದ್ದು 5,250 ರೂಪಾಯಿ. 1 ಟನ್ ಕಬ್ಬಿನಿಂದ 3 ರಿಂದ 4% ಅಷ್ಟು ಮೊಲಾಸಿಸ್ ಸಿಗುತ್ತೆ. ಮೊಲಾಸಿಸ್ ಅಂದ್ರೆ ಲಿಕ್ಕರ್ಗೆ ಯೂಸ್ ಮಾಡುವಂತಹದ್ದು. ಆ ಮೊಲಾಸಿಸ್ 3 to 4% ಸಿಗುತ್ತೆ 1 ಟನ್ಗೆ. ಇದೇ 1 ಟನ್ ಕಬ್ಬಿನಿಂದ 30 ರಿಂದ 40 ಕೆಜಿ ಮೊಲಾಸಿಸ್ ದೊರೆಯುತ್ತೆ. ಮೊಲಾಸಿಸ್ ನಿಂದ ಎಥೆನಾಲ್ ಅನ್ನು ಕೂಡ ತಯಾರಿ ಮಾಡಲಾಗುತ್ತೆ. ಮೊಲಾಸಿಸ್ ಆಯ್ತು, ಎಥೆನಾಲ್ ಆಯ್ತು, ಇನ್ನು ಏನ್ ಬೇಕು ಕಬ್ಬಿನಿಂದ? 1 ಟನ್ ಮೊಲಾಸಿಸ್ ನಿಂದ 250 ಲೀಟರ್ ಎಥೆನಾಲ್ ಸಿಗುತ್ತೆ. ಆ ಎಥೆನಾಲ್ ಅನ್ನ ವಿಸ್ಕಿಗೆ ಬಳಸ್ತಾರೆ, ರಮ್ಮಿಗೆ ಬಳಸ್ತಾರೆ, ಇತ್ತೀಚೆಗೆ ಪೆಟ್ರೋಲ್ಗೂ ಕೂಡ ಅದನ್ನ ಬಳಸ್ತಾರೆ. ಕೆಜಿ ಮೊಲಾಸಿಸ್ಗೆ 50 ರಿಂದ 250 ರೂಪಾಯಿವರೆಗೆ ಹಣ ಸಿಗುತ್ತೆ 1 ಕೆಜಿಗೆ. ಕೆಜಿ ಮೊಲಾಸಿಸ್ಗೆ 50 ರೂಪಾಯಿ ಕೆಜಿ ಅನ್ಕೊಳ್ಳಿ. 1 ಕೆಜಿಗೆ 50 ರೂಪಾಯಿ ಅನ್ಕೊಂಡ್ರು. ಟನ್ ಕಬ್ಬಿನಿಂದ ಸಿಗುವ ಮೊಲಾಸಿಸ್ 1,500 ರಿಂದ 2,000 ರೂಪಾಯಿ ಲಾಭ ತರುತ್ತೆ. ಇದಾದ ಮೇಲೆ ಉಳಿಯುವಂತಹ ಮಡ್ ರಸಗೊಬ್ಬರಕ್ಕೆ ಬಳಕೆಯಾಗುತ್ತೆ. ಕಬ್ಬಿನ ಕಾರ್ಖಾನೆಗಳು ವಿದ್ಯುತ್ತನ್ನ ಉತ್ಪಾದಿಸಿ ಮಾರಾಟ ಮಾಡುತ್ತೆ. ಸಕ್ಕರೆ ಮೊಲಾಸಿಸ್ ನಿಂದಲೇ 8,500 ದಿಂದ 9,000 ರೂಪಾಯಿ ಸಿಗುತ್ತ್ರಿ. ರೈತರಿಗೆ 3,500 ರೂಪಾಯಿ ಕೊಟ್ಟರು ಕೂಡ 150% ಲಾಭ ಉಳಿಯುತ್ತೆ. 150%, 3,500 ಕೊಟ್ಟರು ಕೂಡ ಪ್ರತಿಯೊಂದು ಕೂಡ ಮರುಬಳಕೆ ಮಾಡ್ಕೊಂಡು ಮಾರಾಟ ಮಾಡಬಹುದು ಇವರು. 1 ಕಬ್ಬಿನಿಂದ ಸಕ್ಕರೆ ಸಿಗುತ್ತೆ, ಮೊಲಾಸಿಸ್ ಸಿಗುತ್ತೆ, ಎಥೆನಾಲ್ ಸಿಗುತ್ತೆ, ಮಡ್ ಸಿಗುತ್ತೆ, ರಸಗೊಬ್ಬರ ಆಗುತ್ತೆ. ಇದರಿಂದ ನಿಮಗೆ ಸಿಗುವಂತಹ ಲಾಭದಲ್ಲಿ ನೀವು 150% ಉಳಿಸ್ಕೊಂಡು ರೈತರಿಗೆ 3,500 ಕೊಟ್ಟರು ನಿಮಗೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಬೇಕಂದ್ರೆ ತೋಟೆ ಆಗಲ್ಲ. ಆದ್ರೆ ನಿಮಗೆ ಮನಸ್ಸಿಲ್ಲ ರೈತರಿಗೆ ಕೊಡಬೇಕು ಅಂತ. ನಾವೇ ಶ್ರೀಮಂತರಾಗೋಣ, ನಾವೇ ಹೆಲಿಕಾಪ್ಟರ್ ಓಡೋಣ, ರೈತರು ಬಂಡಿಯಲ್ಲೇ ಓಡಾಡ್ಲಿ, ಅವ್ರ ದುಃಖ ತಗೊಂಡು ನಮಗೇನಾಗಬೇಕು, ಇಂಥ ಮನಸ್ಥಿತಿ ಇರಬಾರ್ದು. ಅವ್ರು ಕೇಳ್ತಾ ಇರೋದು, ಅವ್ರು ಕಷ್ಟಪಡ್ತಾ ಇರುವಂತಹ ದುಡ್ಡನ್ನ, ರಕ್ತ ಬೆವರು ಹರಿಸಿ ದುಡಿತಾ ಇರುವಂತಹ, ಅವ್ರಿಗೆ ನಷ್ಟ ಆಗ್ತಾ ಇದೆ, ದುಡ್ಡು ಕೇಳ್ತಾ ಇದ್ದಾರೆ. ಆ ನಷ್ಟಕ್ಕೆ ನೀವು ಸ್ಪಂದಿಸಲಿಲ್ಲ ಅಂತಂದ್ರೆ ನಿಮ್ಮ ಫ್ಯಾಕ್ಟರಿ ಏನಕ್ಕೆ ಬೇಕು? ಈಗಾಲ ಬೆಲೆ ಕೊಟ್ರು ಅಂತ ಇಟ್ಕೊಳ್ಳಿ. 3,500 ಕೊಟ್ಟರು ಕೂಡ ಸರ್ಕಾರಕ್ಕೆ ಒಂದು ಪೈಸನೂ ಕೂಡ ಲಾಸ್ ಇಲ್ಲ. ಮೈ ಮೇಲೆ ಬರೋದು ಅಂತಾರಲ್ಲ, ಆ ತರ ಮೈ ಮೇಲೆ ಬರಲ್ಲ, ಕೈ ಸುಟ್ಕೊಳ್ಳಲ್ಲ. ಕಬ್ಬು ಕಾರ್ಖಾನೆ ಮಾಲೀಕರು ಹೆಂಗೆಲ್ಲ ದುಡ್ಡು ಮಾಡ್ತಾರೆ ಅಂತ ಹೇಳ್ತಾ ಹೋಗ್ತೀವಿ ನೋಡಿ. ರೈತರು ಇಲ್ಲಿ ಕಣ್ಣೀರು ಹಾಕ್ತಿದ್ದಾರೆ ರೋಡಲ್ಲಿ ಕುತ್ಕೊಂಡು, ಆದ್ರೆ ಆ ಸಕ್ಕರೆ ಕಾರ್ಖಾನೆಯ ಮಾಲೀಕರು ಹೆಂಗ್ ದುಡ್ಡು ಮಾಡ್ತಾರೆ ಗೊತ್ತಾ? 1 ಟನ್ ಕಬ್ಬಿಗೆ 3,500 ರೂಪಾಯಿ ಕೊಟ್ಟರು ಕೂಡ ಕಾರ್ಖಾನೆ ಮಾಲೀಕರಿಗೆ ನಷ್ಟ ಅಂತೂ ಖಂಡಿತ ಆಗಲ್ಲ. ಬೆಳಗಾವಿ ಒಂದೇ ಜಿಲ್ಲೆಯಲ್ಲಿ, ಈ ಬೆಳಗಾವಿಯ ಒಂದೇ ಜಿಲ್ಲೆಯಲ್ಲಿ ಬರೋಬ್ಬರಿ 28 ಶುಗರ್ ಫ್ಯಾಕ್ಟರೀಸ್ ಇದೆ. 28. ಕಲಬುರಗಿ, ಬಾಗಲಕೋಟೆ, ವಿಜಯಪುರ, ಬಳ್ಳಾರಿ, ಇಲ್ಲಿ ಎಲ್ಲಾ ಕಡೆನೂ ಕೂಡ ಕಾರ್ಖಾನೆಗಳಿದೆ. ಬೆಳಗಾವಿ ಜಿಲ್ಲೆಯಲ್ಲಿ 28 ಇದೆ. ಅದನ್ನ ಸೇರಿದಂತೆ ಈ ಎಲ್ಲಾ ಜಿಲ್ಲೆಗಳು ಅಂದ್ರೆ ಕಲಬುರಗಿ, ಬಾಗಲಕೋಟೆ, ವಿಜಯಪುರ, ಬಳ್ಳಾರಿ, ಇಲ್ಲೂ ಕೂಡ ಸಕ್ಕರೆ ಕಾರ್ಖಾನೆಗಳಿದೆ.
ಕಬ್ಬಿನ ಕಾರ್ಖಾನೆ ಮಾಲೀಕರು ಸಿಕ್ಕಾಪಟ್ಟೆ ಲಾಭ ಮಾಡ್ತಾರೆ. ಕಬ್ಬಿನಲ್ಲಿ ಸಿಕ್ಕಾಪಟ್ಟೆ ಲಾಭ ಇದೆ. ಕಬ್ಬು ಎಷ್ಟು ಉದ್ದ ಬೆಳೆಯುತ್ತೋ ಅಷ್ಟು ಉದ್ದ ಲಾಭ ಅವ್ರಿಗೆ. ಹೇಗೆ ಲಾಭ ಮಾಡ್ತಾರೆ, ಎಷ್ಟು ಲಾಭ ಮಾಡ್ತಾರೆ ಇದನ್ನ ಹೇಳ್ತೀವಿ ನೋಡಿ. ಕಾರ್ಖಾನೆಗಳು ಸಕ್ಕರೆಗಿಂತ ಬೇರೆ ಉತ್ಪನ್ನಗಳಿಂದಲೇ ಹೆಚ್ಚು ಗಳಿಸುತ್ತೆ. ನೀವು 1 ಟನ್ ಕಬ್ಬನ್ನ ಒಂದು ಫ್ಯಾಕ್ಟರಿಗೆ ಹೊಡೆದ್ರಿ ಅಂತಂದ್ರೆ ಔಟ್ಪುಟ್ ಕೇವಲ ಶುಗರ್ ಮಾತ್ರ ಅಲ್ಲ. ನಾನು ಹೇಳಿದ್ನಲ್ಲ, ಕಬ್ಬು ಎಷ್ಟು ಉದ್ದ ಇರುತ್ತೋ ಅಷ್ಟು ಲಾಭ ಅವ್ರು ತಗೋತಾರೆ ಅಂತ. 1 ಟನ್ ಕಬ್ಬಿನಿಂದ 120 ರಿಂದ 150 ಕೆಜಿಯಷ್ಟು ಸಕ್ಕರೆಯನ್ನ ಮಾಡ್ತಾರೆ ಇವರು. 1 ಕೆಜಿ ಸಕ್ಕರೆಗೆ 35 ರೂಪಾಯಿ ಅನ್ಕೊಳ್ಳಿ. 1 ಕೆಜಿ 35 ರೂಪಾಯಿ. ಅದರಿಂದ ಸಿಗುವಂತದ್ದು 5250 ರೂಪಾಯಿ. 1 ಟನ್ ಕಬ್ಬಿನಿಂದ 3 ರಿಂದ 4% ಅಷ್ಟು ಮೊಲಾಸಿಸ್ ಸಿಗುತ್ತೆ. ಮೊಲಾಸಿಸ್ ಅಂದ್ರೆ ಲಿಕ್ಕರ್ಗೆ ಯೂಸ್ ಮಾಡುವಂತಹದ್ದು. ಆ ಮೊಲಾಸಿಸ್ 3 to 4% ಸಿಗುತ್ತೆ 1 ಟನ್ಗೆ. ಇದೇ 1 ಟನ್ ಕಬ್ಬಿನಿಂದ 30 ರಿಂದ 40 ಕೆಜಿ ಮೊಲಾಸಿಸ್ ದೊರೆಯುತ್ತೆ. ಮೊಲಾಸಿಸ್ ನಿಂದ ಎಥೆನಾಲ್ ಅನ್ನು ಕೂಡ ತಯಾರಿ ಮಾಡಲಾಗುತ್ತೆ. ಮೊಲಾಸಿಸ್ ಆಯ್ತು, ಎಥೆನಾಲ್ ಆಯ್ತು, ಇನ್ನು ಏನ್ ಬೇಕು ಕಬ್ಬಿನಿಂದ? 1 ಟನ್ ಮೊಲಾಸಿಸ್ ನಿಂದ 250 ಲೀಟರ್ ಎಥೆನಾಲ್ ಸಿಗುತ್ತೆ. ಆ ಎಥೆನಾಲ್ ಅನ್ನ ವಿಸ್ಕಿಗೆ ಬಳಸ್ತಾರೆ, ರಮ್ಮಿಗೆ ಬಳಸ್ತಾರೆ, ಇತ್ತೀಚೆಗೆ ಪೆಟ್ರೋಲ್ಗೂ ಕೂಡ ಅದನ್ನ ಬಳಸ್ತಾರೆ. ಕೆಜಿ ಮೊಲಾಸಿಸ್ಗೆ 50 ರಿಂದ 250 ರೂಪಾಯಿವರೆಗೆ ಹಣ ಸಿಗುತ್ತೆ 1 ಕೆಜಿಗೆ. ಕೆಜಿ ಮೊಲಾಸಿಸ್ಗೆ 50 ರೂಪಾಯಿ ಕೆಜಿ ಅನ್ಕೊಳ್ಳಿ. 1 ಕೆಜಿಗೆ 50 ರೂಪಾಯಿ ಅನ್ಕೊಂಡ್ರು. ಟನ್ ಕಬ್ಬಿನಿಂದ ಸಿಗುವ ಮೊಲಾಸಿಸ್ 1500 ರಿಂದ 2000 ರೂಪಾಯಿ ಲಾಭ ತರುತ್ತೆ. ಇದಾದ ಮೇಲೆ ಉಳಿಯುವಂತಹ ಮಡ್ ರಸಗೊಬ್ಬರಕ್ಕೆ ಬಳಕೆಯಾಗುತ್ತೆ. ಕಬ್ಬಿನ ಕಾರ್ಖಾನೆಗಳು ವಿದ್ಯುತ್ತನ್ನ ಉತ್ಪಾದಿಸಿ ಮಾರಾಟ ಮಾಡುತ್ತೆ. ಸಕ್ಕರೆ ಮೊಲಾಸಿಸ್ ನಿಂದಲೇ 8500 ದಿಂದ 9000 ರೂಪಾಯಿ ಸಿಗುತ್ತ್ರಿ. ರೈತರಿಗೆ 3500 ರೂಪಾಯಿ ಕೊಟ್ಟರು ಕೂಡ 150% ಲಾಭ ಉಳಿಯುತ್ತೆ. 150%, 3500 ಕೊಟ್ಟರು ಕೂಡ ಪ್ರತಿಯೊಂದು ಕೂಡ ಮರುಬಳಕೆ ಮಾಡ್ಕೊಂಡು ಮಾರಾಟ ಮಾಡಬಹುದು ಇವರು. 1 ಕಬ್ಬಿನಿಂದ ಸಕ್ಕರೆ ಸಿಗುತ್ತೆ, ಮೊಲಾಸಿಸ್ ಸಿಗುತ್ತೆ, ಎಥೆನಾಲ್ ಸಿಗುತ್ತೆ, ಮಡ್ ಸಿಗುತ್ತೆ, ರಸಗೊಬ್ಬರ ಆಗುತ್ತೆ. ಇದರಿಂದ ನಿಮಗೆ ಸಿಗುವಂತಹ ಲಾಭದಲ್ಲಿ ನೀವು 150% ಉಳಿಸ್ಕೊಂಡು ರೈತರಿಗೆ 3500 ಕೊಟ್ಟರು ನಿಮಗೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳಬೇಕಂದ್ರೆ ತೋಟೆ ಆಗಲ್ಲ. ಆದ್ರೆ ನಿಮಗೆ ಮನಸ್ಸಿಲ್ಲ ರೈತರಿಗೆ ಕೊಡಬೇಕು ಅಂತ. ನಾವೇ ಶ್ರೀಮಂತರಾಗೋಣ, ನಾವೇ ಹೆಲಿಕಾಪ್ಟರ್ ಓಡೋಣ, ರೈತರು ಬಂಡಿಯಲ್ಲೇ ಓಡಾಡ್ಲಿ, ಅವ್ರ ದುಃಖ ತಗೊಂಡು ನಮಗೇನಾಗಬೇಕು, ಇಂಥ ಮನಸ್ಥಿತಿ ಇರಬಾರ್ದು. ಅವ್ರು ಕೇಳ್ತಾ ಇರೋದು, ಅವ್ರು ಕಷ್ಟಪಡ್ತಾ ಇರುವಂತಹ ದುಡ್ಡನ್ನ ರಕ್ತ ಬೆವರು ಹರಿಸಿ ದುಡಿತಾ ಇರುವಂತಹ, ಅವ್ರಿಗೆ ನಷ್ಟ ಆಗ್ತಾ ಇದೆ, ದುಡ್ಡು ಕೇಳ್ತಾ ಇದ್ದಾರೆ. ಆ ನಷ್ಟಕ್ಕೆ ನೀವು ಸ್ಪಂದಿಸಲಿಲ್ಲ ಅಂತಂದ್ರೆ ನಿಮ್ಮ ಫ್ಯಾಕ್ಟರಿ ಏನಕ್ಕೆ ಬೇಕು? ಈಗ ಅವ್ರು ಕೇಳ್ತಾ ಇರೋದು, ಅವ್ರು ಕಷ್ಟಪಡ್ತಾ ಇರುವಂತಹ ದುಡ್ಡನ್ನ ರಕ್ತ ಬೆವರು ಹರಿಸಿ ದುಡಿತಾ ಇರುವಂತಹ, ಅವ್ರಿಗೆ ನಷ್ಟ ಆಗ್ತಾ ಇದೆ, ದುಡ್ಡು ಕೇಳ್ತಾ ಇದ್ದಾರೆ. ಆ ನಷ್ಟಕ್ಕೆ ನೀವು ಸ್ಪಂದಿಸಲಿಲ್ಲ ಅಂತಂದ್ರೆ ನಿಮ್ಮ ಫ್ಯಾಕ್ಟರಿ ಏನಕ್ಕೆ ಬೇಕು?